week 10 last week, most probably it's complete revision week. ನಾವು ಇಲ್ಲಿವರೆಗೆ 100% ರಿವಿಷನ್, ಐ ಮೀನ್ ಏನೇನು ಕವರ್ ಮಾಡಿದೀವಿ ಎಲ್ಲಾದ್ರದ್ದು 100% ರಿವಿಷನ್ ಮಾಡೋಕ್ಕೆ ಅಟೆಂಪ್ಟ್ ಮಾಡೋಣ. ಪ್ಲಸ್ ಸಮ್ ಅಡಿಷನಲ್ ಜಾವಾ 8 ಫೀಚರ್ಸ್ ಅನ್ನ ಡಿಸ್ಕಸ್ ಮಾಡೋದು. ಜಾವಾ 8 ಯಾಕೆ, ವೆನ್ ವಿ ಆರ್ ಆಕ್ಚುಲಿ ಆಲ್ರೆಡಿ ಆನ್ ಜಾವಾ 22 ಅಂದ್ರೆ Java 8, I mean, up to that Java 8, it was open source, and after that, Java has become commercial product. Oracle ಏನ್ ಮಾಡ್ತು, ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅನ್ನು ಸ್ಟಾರ್ಟ್ ಮಾಡ್ತು. ಸೊ ಜಾವಾ 8 ವರೆಗೂ ಸ್ಟಿಲ್ ಲಾಟ್ ಆಫ್ ಪೀಪಲ್ ಯೂಸ್ ಇಟ್ ಬೇಸಿಕಲಿ ಇನ್ ರಿಯಲ್ ವರ್ಲ್ಡ್ ಅಲ್ಲಿ. ಸೊ ಜಾವಾ 8 ಫೀಚರ್ಸ್ ವಿಚ್ ಆರ್ ಸಮ್ ವೆರಿ ಗುಡ್ ಫೀಚರ್ಸ್ ದಟ್ ವೇರ್ ಇಂಪ್ಲಿಮೆಂಟ್, ಲೈಕ್ ಸ್ಟ್ರೀಮ್ API ಎನ್ಹಾನ್ಸ್ಮೆಂಟ್ಸ್ ಆಗಿದೆ. ಸೊ ಆ ಥಿಂಗ್ಸ್ ಅನ್ನ ಡಿಸ್ಕಸ್ ಮಾಡೋಣ. And then finally we will try to do one mini project. ಈ ಮಿನಿ ಪ್ರಾಜೆಕ್ಟ್ try to represent our understanding of all the things that we learned. Okay, but very important thing ಏನಂತಂದ್ರೆ ಈ ಮಿನಿ ಪ್ರಾಜೆಕ್ಟ್ ಅನ್ನ ನಮ್ಮ ಪ್ರೊಫೈಲ್ ಅಲ್ಲಿ ಶೋಕೇಸ್ ಮಾಡಕ್ ಆಗ್ಬೇಕು. ಅಂದ್ರೆ actually we will do some maybe a chat based application ಇರಬಹುದು, ಅಥವಾ ಒಂದು ಕನ್ಸೋಲ್ ಆ್ಯಪ್ ಇರಬಹುದು. ಇದರಲ್ಲಿ ನಾವು ಬೇಸಿಕಲಿ ಊಪ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿಬಿಟ್ಟು, ಅಥವಾ ಮಲ್ಟಿ ಥ್ರೆಡೆಡ್ ಅಥವಾ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿಬಿಟ್ಟು, ಅಥವಾ JDBC ಕಾನ್ಸೆಪ್ಟ್ಸ್ ಯೂಸ್ ಮಾಡಿಬಿಟ್ಟು, ಓಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿವರೆಗೆ ಏನಿದೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ನಾಟ್ ಜಸ್ಟ್ ರೆಗ್ಯುಲರ್ ಪ್ರೋಗ್ರಾಮ್ಸ್, ಆಕ್ಚುಯಲ್ ಮಿನಿ ಪ್ರಾಜೆಕ್ಟ್. ಓಕೆ, ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಮಾಡೋಣ ಅಂತಂದ್ರೆ, we will try to build our profile in the sense, we will start using Git for source controls. We will start using possibly some build tools, maybe rather than just compiling programs. We'll see how large projects can be built. Yeah, proper build projects ಅನ್ನ ಯೂಸ್ ಮಾಡಕ್ ಟ್ರೈ ಮಾಡೋಣ. ಪ್ಲಸ್ we will try to showcase it. ಈ ನಮ್ಮ ಅಪ್ಲಿಕೇಶನ್ ಅನ್ನ ಶೋಕೇಸ್ ಮಾಡಕ್ಕೆ, ಅಂದ್ರೆ ಈವನ್ ನಿಮ್ಮ ರೆಸ್ಯೂಮ್ ಅಲ್ಲಿ ಅದನ್ನ ಆ ಪ್ರಾಜೆಕ್ಟ್ ಅನ್ನ ನೀವು ಶೋಕೇಸ್ ಮಾಡೋ ಕ್ವಾಲಿಟಿ ವರೆಗೆ ನಾವು ಇದನ್ನ ಏನಪ್ಪಾ ಅಂತಂದ್ರೆ ಡೆವಲಪ್ ಮಾಡಕ್ ಟ್ರೈ ಮಾಡೋಣ. ಇಫ್ ಟೈಮ್ ಪರ್ಮಿಟ್ಸ್, ಈ ವೀಕ್ ನಲ್ಲಿ ವಿ ವಿಲ್ ಆಲ್ಸೋ ಟ್ರೈ ಟು ಸಿ JUnit, ಅಂದ್ರೆ ಯೂನಿಟ್ ಟೆಸ್ಟಿಂಗ್ ಯಾವ ತರ ಮಾಡ್ತಾರೆ ಬೇಸಿಕಲಿ, ಬಿಕಾಸ್ ದಟ್ ಈಸ್ ಒನ್ ಆಫ್ ದ topic that normally beginners or normally college freshers miss out. Yeah, but companies end up having unit test cases for every piece of code that you develop, right? So this is something like a bonus. So new project ಮಾಡಬಹುದು, I have written unit test classes for my components that I have developed in Java program. So ಇದು ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೀಟ್ 10 weeks of extensive Java content. One important thing ಇಲ್ಲಿ ಏನಂತಂದ್ರೆ, we are starting with very basic thing, starting from almost like zero. You don't know anything, but ಕೆಲವೊಂದು ಥಿಂಗ್ಸ್ ಇದೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ JDK ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಫಾರ್ ಎಕ್ಸಾಂಪಲ್. ಈ ಥಿಂಗ್ಸ್ ಅನ್ನ ನಾವು ಜಾಸ್ತಿ ಡಿಸ್ಕಷನ್ ಮಾಡಲ್ಲ, ದಟ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಇನ್ ದ ಗೂಗಲ್. ಬಟ್ ಕೆಲವೊಂದು ಟ್ರಿಕ್ಸ್ ಇದೆ. ಫಾರ್ ಎಕ್ಸಾಂಪಲ್ JVM ಸಾರಿ, ಫಾರ್ ಎಕ್ಸಾಂಪಲ್ ಲಿಟ್ಲ್ ಬಿಟ್ ಆಫ್ ಇಂಟರ್ನಲ್ಸ್ ಆಫ್ JVM, ಕ್ಲಾಸ್ ಲೋಡಿಂಗ್ ಯಾವ ಥರ ಆಗುತ್ತೆ, ಮೆಮೊರಿ ಅಲೊಕೇಶನ್ ಯಾವ ಥರ ಆಗುತ್ತೆ, ಡೈನಮಿಕ್ ಮೆಮೊರಿ ಅಲೊಕೇಶನ್, ಫಾರ್ ಎಕ್ಸಾಂಪಲ್ ಸ್ಟ್ಯಾಕ್ಸ್ ಅಂಡ್ ಹೀಪ್ ಮೆಮೊರಿ, ಅದರ ಡಿಫರೆನ್ಸಸ್ ಏನಿದೆ, ಯಾವ ಮೆಮೊರಿ ನಾವು ನಾರ್ಮಲಿ ಯೂಸ್ ಮಾಡ್ತೀವಿ, ಐ ಮೀನ್ ಯೂಸ್ ಆಗುತ್ತೆ ಜಾವಾದಲ್ಲಿ, ಹೌ ಇಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ JVM ವರ್ಷನ್ಸ್ ಅಲ್ಲಿ ಯಾವ ಥರ ಡಿಫ್ರೆಂಟ್ ಆಗುತ್ತೆ. ಸೊ ಈ ಥರ ಥಿಂಗ್ಸ್ ಅನ್ನ ವೆರ್ ಎವರ್ ಪಾಸಿಬಲ್ ಅದನ್ನ ಏನಂತಂದ್ರೆ ನಾವು ಡಿಸ್ಕಷನ್ ಮಾಡೋಣ. ಸೊ ದ್ಯಾಟ್ ವಿಲ್ ಗಿವ್ ಯು ಎಡ್ಜ್ ಓವರ್ ಎನಿ ಅದರ್ student who gone through bookish knowledge of Java. Okay, so this course is very different, purely technical interview point of view ದಿಂದ ಡಿಸೈನ್ ಮಾಡಿರೋದು. ಸೊ ದಟ್ ಮೀನ್ಸ್ ವೇರ್ ಪಾಸಿಬಲ್ ಆ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ ಮೇಲೆ ಯಾವ ಥರದ ಕ್ವಶನ್ಸ್ ಇದ್ರ ಮೇಲೆ ಬರಬಹುದು, ಯಾವ ಥರದ ರೆಸ್ಪಾನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಥರದ ರೆಸ್ಪಾನ್ಸು ನಾರ್ಮಲಿ ಮೇಕ್ ಯು ಲುಕ್ ಲೈಕ್
ಆಡ್ ಇನ್ ಫ್ರಂಟ್ ಆಫ್ ಇಂಟರ್ವ್ಯೂವರ್. ಸೊ ಈ ಥಿಂಗ್ಸ್ ಅನ್ನ ನಾವು ಜಾಸ್ತಿ ಡಿಸ್ಕಷನ್ ಮಾಡೋಣ. ಸೊ ದಟ್ ವೇ ಯು ಆರ್ ಮೆಂಟಲಿ ಪ್ರಿಪೇರ್ಡ್ ಆಸ್ ವೆಲ್ ಆಸ್ ಯು ನೋ ವಾಟ್ ಟು ಆನ್ಸರ್, how to answer, and when to ask relevant questions. Yeah, so that is most important thing for the technical interview point of view. Okay, so this is Java programming module, which is basically 10 weeks of our first 10 weeks of our course. Yeah, ಇದಾದ್ಮೇಲೆ basic data structure 4 to 5 weeks, and then advanced data structure around another 10 weeks of course. ಅದನ್ನ next ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. Week 10, last week, most probably it's complete revision week. ನಾವು ಇಲ್ಲಿವರೆಗೆ 100% ರಿವಿಷನ್, ಐ ಮೀನ್ ಏನೇನು ಕವರ್ ಮಾಡಿದೀವಿ ಎಲ್ಲದರದ್ದು 100% ರಿವಿಷನ್ ಮಾಡೋಕ್ಕೆ ಅಟೆಂಪ್ಟ್ ಮಾಡೋಣ. ಪ್ಲಸ್ ಸಮ್ ಅಡಿಷನಲ್ ಜಾವಾ 8 ಫೀಚರ್ಸ್ ಅನ್ನ ಡಿಸ್ಕಸ್ ಮಾಡೋದು. ಜಾವಾ 8 ಯಾಕೆ, ವೆನ್ ವಿ ಆರ್ ಆಕ್ಚುಲಿ ಆಲ್ರೆಡಿ ಆನ್ ಜಾವಾ 22 ಅಂದ್ರೆ Java 8, I mean, up to that Java 8 it was open source, and after that Java has become commercial product. Oracle ಏನ್ ಮಾಡ್ತು, ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅನ್ನ ಸ್ಟಾರ್ಟ್ ಮಾಡ್ತು. ಸೊ Java 8 ವರೆಗೂ ಸ್ಟಿಲ್ ಲಾಟ್ ಆಫ್ ಪೀಪಲ್ ಯೂಸ್ ಇಟ್ ಬೇಸಿಕಲಿ ಇನ್ ರಿಯಲ್ ವರ್ಲ್ಡ್ ಅಲ್ಲಿ. ಸೊ Java 8 features which are some very good features that were implemented, like stream API enhancements ಆಗಿದೆ. ಸೊ ಆ ಥಿಂಗ್ಸ್ ಅನ್ನ ಡಿಸ್ಕಸ್ ಮಾಡೋಣ. And then finally we will try to do one mini project. ಈ mini project try to represent our understanding of all the things that we learned. Okay, but very important thing ಏನಂತಂದ್ರೆ ಈ mini project ಅನ್ನ ನಮ್ಮ ಪ್ರೊಫೈಲ್ ಅಲ್ಲಿ ಶೋಕೇಸ್ ಮಾಡಕ್ ಆಗ್ಬೇಕು. ಅಂದ್ರೆ actually we will do some maybe a chat based application ಇರಬಹುದು, ಅಥವಾ ಒಂದು ಕನ್ಸೋಲ್ ಆಪ್ ಇರಬಹುದು. ಇದರಲ್ಲಿ ನಾವು ಬೇಸಿಕಲಿ ಊಪ್ಸ್ ಕಾನ್ಸೆಪ್ಟ್ಸ್ ಯೂಸ್ ಮಾಡಿಬಿಟ್ಟು, ಅಥವಾ ಮಲ್ಟಿ ಥ್ರೆಡೆಡ್ ಅಥವಾ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಯೂಸ್ ಮಾಡಿಬಿಟ್ಟು, ಅಥವಾ JDBC ಕಾನ್ಸೆಪ್ಟ್ಸ್ ಯೂಸ್ ಮಾಡಿಬಿಟ್ಟು, ಓಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿವರೆಗೆ ಏನಿದೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ನಾಟ್ ಜಸ್ಟ್ ರೆಗ್ಯುಲರ್ ಪ್ರೋಗ್ರಾಮ್ಸ್, ಆಕ್ಚುಯಲ್ ಮಿನಿ ಪ್ರಾಜೆಕ್ಟ್. ಓಕೆ, ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಮಾಡೋಣ ಅಂತಂದ್ರೆ, we will try to build our profile in the sense we will start using Git for source controls. We will start using possibly some build tools, maybe rather than just compiling programs. We'll see how large projects can be built. Yeah, proper build projects ಅನ್ನ ಯೂಸ್ ಮಾಡಕ್ ಟ್ರೈ ಮಾಡೋಣ. ಪ್ಲಸ್ we will try to showcase it. ಈ ನಮ್ಮ ಅಪ್ಲಿಕೇಶನ್ ಅನ್ನ ಶೋಕೇಸ್ ಮಾಡಕ್ಕೆ, ಅಂದ್ರೆ ಈವನ್ ನಿಮ್ಮ ರೆಸ್ಯೂಮ್ ಅಲ್ಲಿ ಅದನ್ನ ಆ ಪ್ರಾಜೆಕ್ಟ್ ಅನ್ನ ನೀವು ಶೋಕೇಸ್ ಮಾಡೋ ಕ್ವಾಲಿಟಿವರೆಗೆ ನಾವು ಇದನ್ನ ಏನಪ್ಪಾ ಅಂತಂದ್ರೆ ಡೆವಲಪ್ ಮಾಡಕ್ ಟ್ರೈ ಮಾಡೋಣ. ಇಫ್ ಟೈಮ್ ಪರ್ಮಿಟ್ಸ್, ಈ ವೀಕ್ ನಲ್ಲಿ ವಿ ವಿಲ್ ಆಲ್ಸೋ ಟ್ರೈ ಟು ಸಿ JUnit, ಅಂದ್ರೆ ಯೂನಿಟ್ ಟೆಸ್ಟಿಂಗ್ ಯಾವ ತರ ಮಾಡ್ತಾರೆ ಬೇಸಿಕಲಿ, ಬಿಕಾಸ್ ದಟ್ ಈಸ್ ಒನ್ ಆಫ್ ದ topic that normally beginners or normally college freshers miss out. Yeah, but companies end up having unit test cases for every piece of code that you develop, right? So this is something like a bonus. So new project ಮಾಡಬಹುದು. I have written unit test classes for my components that I have developed in Java program. So ಇದು ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೀಟ್ 10 weeks of extensive Java content. One important thing ಇಲ್ಲಿ ಏನಂತಂದ್ರೆ, we are starting with very basic thing, starting from almost like zero. You don't know anything, but ಕೆಲವೊಂದು ಥಿಂಗ್ಸ್ ಇದೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ JDK ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಫಾರ್ ಎಕ್ಸಾಂಪಲ್. ಈ ಥಿಂಗ್ಸ್ ಅನ್ನ ನಾವು ಜಾಸ್ತಿ ಡಿಸ್ಕಷನ್ ಮಾಡಲ್ಲ. ದಟ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಇನ್ ದ ಗೂಗಲ್. ಬಟ್ ಕೆಲವೊಂದು ಟ್ರಿಕ್ಸ್ ಇದೆ. ಫಾರ್ ಎಕ್ಸಾಂಪಲ್ JVM ಸಾರಿ ಫಾರ್ ಎಕ್ಸಾಂಪಲ್ ಲಿಟ್ಲ್ ಬಿಟ್ ಆಫ್ ಇಂಟರ್ನಲ್ಸ್ ಆಫ್ JVM, ಕ್ಲಾಸ್ ಲೋಡಿಂಗ್ ಯಾವ ಥರ ಆಗುತ್ತೆ, ಮೆಮೊರಿ ಅಲೊಕೇಶನ್ ಯಾವ ಥರ ಆಗುತ್ತೆ, ಡೈನಮಿಕ್ ಮೆಮೊರಿ ಅಲೊಕೇಶನ್, ಫಾರ್ ಎಕ್ಸಾಂಪಲ್ ಸ್ಟ್ಯಾಕ್ಸ್ ಅಂಡ್ ಹೀಪ್ ಮೆಮೊರಿ, ಅದರ ಡಿಫರೆನ್ಸಸ್ ಏನಿದೆ, ಯಾವ ಮೆಮೊರಿ ನಾವು ನಾರ್ಮಲಿ ಯೂಸ್ ಮಾಡ್ತೀವಿ, ಐ ಮೀನ್ ಯೂಸ್ ಆಗುತ್ತೆ ಜಾವಾದಲ್ಲಿ, ಹೌ ಇಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ JVM
ವರ್ಷನ್ಸ್ ಅಲ್ಲಿ ಯಾವ ತರ ಡಿಫ್ರೆಂಟ್ ಆಗುತ್ತೆ. ಸೊ ಈ ತರ ಥಿಂಗ್ಸ್ ಅನ್ನ ವೆರ್ ಎವರ್ ಪಾಸಿಬಲ್ ಅದನ್ನ ಏನಂತಂದ್ರೆ ನಾವು ಡಿಸ್ಕಷನ್ ಮಾಡೋಣ. ಸೊ ದ್ಯಾಟ್ ವಿಲ್ ಗಿವ್ ಯು ಎಡ್ಜ್ ಓವರ್ ಎನಿ ಅದರ್ student who gone through bookish knowledge of Java. Okay, so this course is very different, purely technical interview point of view ದಿಂದ ಡಿಸೈನ್ ಮಾಡಿರೋದು. ಸೊ ದಟ್ ಮೀನ್ಸ್ ವೇರ್ ಎವರ್ ಪಾಸಿಬಲ್ ಆ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ ಮೇಲೆ ಯಾವ ಥರದ ಕ್ವಶನ್ಸ್ ಇದ್ರ ಮೇಲೆ ಬರಬಹುದು, ಯಾವ ಥರದ ರೆಸ್ಪಾನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಥರದ ರೆಸ್ಪಾನ್ಸು ನಾರ್ಮಲಿ ಮೇಕ್ ಯು ಲುಕ್ ಲೈಕ್ ಆಡ್ ಇನ್ ಫ್ರಂಟ್ ಆಫ್ ಇಂಟರ್ವ್ಯೂವರ್. ಸೊ ಈ ಥಿಂಗ್ಸ್ ಅನ್ನ ನಾವು ಜಾಸ್ತಿ ಡಿಸ್ಕಷನ್ ಮಾಡೋಣ. ಸೊ ದಟ್ ವೇ ಯು ಆರ್ mentally prepared, as well as you know what to answer, how to answer, and when to ask relevant questions. Yeah, so that is most important thing for the technical interview point of view. Okay, so this is Java programming module, which is basically 10 weeks of our first 10 weeks of our course. Yeah, ಇದಾದ್ಮೇಲೆ basic data structure 4 to 5 weeks, and then advanced data structure around another 10 weeks of course. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.